ಶ್ರೀ ಸಾಯಿರಾಮ್. ಇವರು ಕರ್ಣ ಅಂತ. ಜೀವನದಲ್ಲಿ ಪ್ರತಿಯೊಬ್ಬರು ಸಾಧನೆ ಮಾಡಬೇಕಂತ ಆಸೆ ಇರುತ್ತೆ. ಸಾಧಕರು ಕಡಿಮೆ ಇರ್ತಾರೆ, ಅದರಲ್ಲಿ ಒಬ್ಬರು ನಮ್ಮ ಕರ್ಣ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಆಸೆಯಿದ್ದರಾಗಲ್ಲ, ಆಸೆ ಇರಬೇಕು, ತಕ್ಕಂಥ ಪ್ರಯತ್ನ ಇರಬೇಕು. ಆ ಪ್ರಯತ್ನದಲ್ಲಿ ಸಕ್ಸಸ್ ಆದವರು ನಮ್ಮ ಕರ್ಣ ಅವರು. ಇವತ್ತು ನಮ್ಮ ಶ್ರೀನಿವಾಸ್ ಅವರು ಕರೆದು ಇವರ ಸಾಧನೆ ಗುರುತಿಸಿ ಅವರು ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಬೆಸ್ಟ್ ಆಫ್ ಲಕ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ. ಏಕೆಂದರೆ ನೀವು ಈ ಕರ್ನಾಟಕದಲ್ಲಾಗಲಿ ಅಥವಾ ನಮ್ಮ ಇಂಡಿಯಾದಲ್ಲಾಗಲಿ ಭಾಳಷ್ಟು ಗುರುತಿಸ್ಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವಾರ್ಡ್ ತೊಗೋತಾ ಇದ್ದೀನಿ ವಿಷಯ ನಿಮ್ಗೆ ಗೊತ್ತಾಗಿ ನನಗೆ ಬಂದು ಆಶೀರ್ವಾದ ಮಾಡಿ ಈ ಒಂದು ವೇದಿಕೆಯಲ್ಲಿ ನನ್ನ ಜೊತೆ ನಾವು ಸಹಕರಿಸ್ಕೊಡೋದಕ್ಕೆ ನಾನು ನಿಮಗೆ ಹೃತವಾದಂತ ಮಾಡಿಕೊಡ್ತಾ ನಾನು ನಿಮಗೊಂದು ಅಭಿನಂದಿಸ್ತೀನಿ ಸರ್. ಬಾಬಾ ಆಶೀರ್ವಾದ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಬೇಕು. ಆಲ್ವೇಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ನನ್ನ ಆತ್ಮೀಯ ಸ್ನೇಹಿತ ಕರ್ಣ ಅವರು ಭಾಳ ದಿನಗಳಂತ ಇವತ್ತು ಒಂದು ಅವಾರ್ಡ್ ಫಂಕ್ಷನಲ್ಲಿ ಅವ್ರ ಸಾಧನೆಗೆ ಕೊಟ್ಟಿರುವಂಥ ಅವಾರ್ಡಿಗೆ ನನ್ನ ಅಭಿನಂದನೆಗಳು. ನಿಜವಾಗ್ಲೂ ಭಾಳ ಯುವಕ, ಸ್ಫೂರ್ತಿ ಇರೋಂಥ ವ್ಯಕ್ತಿ, ತುಂಬ ಸಮಾಜ ಕಳಕಳಿಯಂಥ ವ್ಯಕ್ತಿ. ನಾನು ಭಾಳಷ್ಟು ಸಮಯದಲ್ಲಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ವಿಧಾನಸೌಧ ಇರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಪ್ರತಿಯೊಬ್ಬರು ಬಡವರಿಗೆ ಇರೆಸ್ಪೆಕ್ಟಿವ್ ಆಫ್ ಸ್ಟೇಟಸ್ ಕರೆದು ಕೂರಿಸಿ ಮಾತಾಡಿ ಕೆಲಸ ಮಾಡುವಂಥ ಒಂದು ಕಾಳಜಿ ಇರೋ ಹೃದಯ ಶ್ರೀಮಂತ. ಅವರಿಗೆ ಬಡಬಗ್ಗರಿಗೆ ಸಹಾಯ ಮಾಡುವಂಥ ಭಾಳ ಪ್ರವೃತ್ತಿ. ನನಗೆ ಒಂದು ಸಲ DC ಆಫೀಸ್ ಸಿಕ್ಕಾಗ ಡೆಪ್ಯೂಟಿ ಕಮಿಷನರ್ ಆಫೀಸ್ದಾಗ ನಿಂತಿದ್ದೆ. ಅವರೇ ಓಡ್ ಬಂದು ಸರ್ ಏನು ಕೆಲಸ ಆಗಬೇಕು ಅಂತ, ಅದೇನೋ ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು, ಕರ್ಕೊಂಡೋಗಿ ಮಾಡಿಸಿ ಕೊಟ್ಟು ಕಳಿಸಿ ಮಾಡೋಂಥದ್ದು ನನ್ನ ಕಣ್ಣು ಮುಂದೆ ನೋಡಿದ ಇಂಥ ವ್ಯಕ್ತಿಗಳು ಭಾಳ ವಿರಳ. ಇಂಥವ್ರಿಗೆ ನಾವು ಆಶೀರ್ವಾದ ಮಾಡೋದು ನಮ್ಮ ಧರ್ಮ. ಇವರು ಭಗವಂತ ಏನು ಮಾಡೋಂಥ ಕಾರ್ಯಕ್ರಮಗಳು ಸಾರ್ವಜನಿಕರ ಬಗ್ಗೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮುಂದೆ ಇನ್ನೂ ದೊಡ್ಡ ಇಂಥ ಅವಾರ್ಡ್ಗಳು ತೊಗೊಂಡು ನಮ್ಮ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾದ ಮನುಷ್ಯರಾಗಿದೆ ಹಾರೈಸ್ತೀನಿ. ಯೂತ್ಫುಲ್ಗೆ ದೇ ಶುಡ್ ಹ್ಯಾವ್ ಎ ಗುಡ್ ಇಂಟೆನ್ಷನ್. ದೇ ಶುಡ್ ನೆವರ್ ಗೋ ಬಿಹೈಂಡ್ ಮನಿ ಜುಟ್ ಬಿಹೈಂಡ್ ದೆಮ್. ಅವ್ರಿಂದ ದುಡ್ಡು ಬರ್ಬೇಕು. ನಾವು ಹಣದಿಂದ ಹೋಗಿ ಒಂದು ಒಳ್ಳೆಯ ಭಾವನೆಗಳು, ಒಳ್ಳೆ ಕರ್ತವ್ಯಗಳು, ದೇಶದ ಬಗ್ಗೆ ಪ್ರೇಮ ಇರಬೇಕು ಫಸ್ಟು. ಡೆಫಿನೆಟ್ಲಿ ದೇ ನೀಡ್ ಮನಿ ಫಾರ್ ಸರ್ವೈವಲ್. ಡಸಂಟ್ ಮ್ಯಾಟರ್ ದಟ್ ಮನಿನೇ ಭಾಳ ಮುಖ್ಯ ಅಲ್ಲ. ಒಳ್ಳೆ ನಯ ನಡತೆ ವಿದ್ಯೆ ಸಂಸ್ಕಾರ ಹಿಡ್ಕೊಂಡು ಒಳ್ಳೆಯ ತಂದೆ ತಾಯಿಗಳಿಗೆ ಗೌರವ ಕೊಡ್ಕೊಂಡು ಹಿರಿಯರಿಗೆ ಗೌರವ ಕೊಡ್ಕೊಂಡು ಹೋದರೆ ಖಂಡಿತವಾಗಲೂ ನಮ್ಮ ದೇಶ ಒಂದು ಮಾದರಿ ಆಗುತ್ತೆ. ಅವ್ರಿಗೂ ಒಂದು ಮಾದರಿ ಆಗ್ತಾರೆ. ಅವರು ಒಳ್ಳೆಯ ಪ್ರತಿಭಾವಂತ ವ್ಯಕ್ತಿಗಳ ಬಾಳ್ತಾರೆ ಅಂತ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯೆನ್ಸು. ನನ್ನ ಸಿನಿಮಾ ರಂಗದ ಭಾಳಷ್ಟು ಜನ ನೋಡಿದ್ದೀನಿ. ದೊಡ್ಡವರು ಸಣ್ಣವರು ಭೇದ ಭಾವದ ನಡ್ಕೊಳ್ಳೋದಿದ್ದಾರೆ. ಸಂಸ್ಕಾರ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಲ್ಲ, ನಮ್ಮಂತ ಎಂಕರೇಜ್ ಮಾಡಬೇಕು. ಯಾಕಂದರೆ ವಾಲಂಟರಿ ಇಟ್ ಇಸ್ ಇನ್ಬಿಲ್ಟ್. ಅದು ನಾವು ಕೆಲಸ ಮಾಡೋ ಸಹಾಯ ಮಾಡು ಅಂತ ಹೇಳೋದಲ್ಲ. ಅವರಾಗೆ ವಾಲಂಟ್ರಿಯಾಗಿ ಮಾಡ್ತಾ ಇದ್ದಾಗ ಸ್ಪಂದಿಸುವಂಥ ಕೆಲಸ ನಾವು ಮಾಡಬೇಕು. ಅದನ್ನು ನಾವು ಮಾಡ್ತೀವಿ ಸರ್. ನಮಸ್ಕಾರ. ನನಗೆ ಈ ಒಂದು ದಿನ ಬಹಳ ಖುಷಿಯಾಗಿರ್ತಕ್ಕಂಥ ದಿನ. ಯಾಕೆಂದರೆ ಈ ಒಂದು ವೇದಿಕೆಯಲ್ಲಿ ಈ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ ಒಂದು ಪ್ರತಿಭೆ ಮಾಡಿರ್ತಕ್ಕಂಥ ಜನಗಳನ್ನ ಗುರುತಿಸಿ ಅವಾರ್ಡ್ ಕೊಡ್ತಕ್ಕಂಥ ಒಂದು ದಿನ. ನನಗೂ ಈಗಾಗಲೇ ಒಂದು 10 ದಿನದಿಂದ ಫೋನ್ ಮಾಡಿದರು. ನನಗೆ ಗೊತ್ತಾಗಲಿಲ್ಲ ಏನಕ್ಕೆ ಹೇಗೆ ಅಂತೇಳಿ. ಈಗ ತಾನೇ ನಮ್ಮ MN ಸುರೇಶ್ ಅವರು ನನ್ನ ಭಾಳ ಆತ್ಮೀಯ ಸ್ನೇಹಿತರು. ಜೊತೆಗೆ ಈಗ ಮೊನ್ನೆ ಅವ್ರ ಎಲೆಕ್ಷನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ. ಅವ್ರು ಹೇಳಿದ್ರು ಹಾಗೆ ಮಾಡಿದೆ ಹೀಗೆ ಮಾಡಿದ್ರಿ ಅಂತೇಳಿ. ಎಲ್ಲ ಹಿರಿಯರು. ನಾನು ಏನು ಮಾಡಿದ್ರು ಅದು ಸಣ್ಣತನನೇ ಚಿಕ್ಕದಾಗೇ ಇರ್ತದೆ. ನಮ್ಮ ಚಂದ್ರಪ್ಪ ಅವರು ನನ್ನ ಆತ್ಮೀಯ ಸ್ನೇಹಿತರು. ಎಲ್ಲೋ ಜೊತೆಗೆ ಬರ್ತಾರೆ. ಗೋವಾಗೆ ಹೋಗಲಿ ಅಥವಾ ಡೆಲ್ಲಿಗೆ ಹೋಗ್ತಾಯಿದ್ದೀವಿ ಇನ್ನೊಂದು 10 ಡೇಸಲ್ಲಿ. ನೆಕ್ಸ್ಟ್ ಜಪಾನ್ಗೆ ಹೋಗಬೇಕು ಅಂತೇಳಿ ನನ್ನ ಸ್ನೇಹಿತರು ಕರಿತಾ ಇದ್ದಾರೆ. ನೋಡಿ, ಇವರು ಮುಂಬೈಯಿಂದ ನನ್ನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಮುಂಬೈಯಿಂದ ಬಂದಿದ್ದಾರೆ. ಜಸ್ಟ್ 2-3 ಅವರ್ಸ್ಗೆ. ನನ್ನ ಭಾಳ ಆತ್ಮೀಯ ಸ್ನೇಹಿತರು. ಹೀಗಿದ್ದಾಗ ಈ ಒಂದು ವೇದಿಕೆಯಲ್ಲಿ ನನಗೆ ಈ ಒಂದು ಪ್ರಶಸ್ತಿ ಕೊಟ್ಟು ಜೊತೆಗೆ ನಮಗೆ ಒಂದು ತುಂಬಲಾರತಕ್ಕಂಥ ಒಂದು ಭಾರನ ಹೊರಿಸಿದ್ದಾರೆ ಎಲ್ಲ ಸೇರಿ. ಇದು ನಾನು ಯಾವ ಥರ ಮತ್ತೆ ವಾಪಸ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ನಿಮ್ಮ ಜನಗಳ ಪ್ರೀತಿ ವಿಶ್ವಾಸ ಇದೇ ರೀತಿ ಗಳಿಸ್ತಾ ಇದು ನನ್ನ ಈ 2024ರಲ್ಲಿ ಇದು 3ನೇ ಅವಾರ್ಡು. ಚಂದ್ರಪ್ಪ ಅವ್ರು ಹೇಳಿದ್ರು, ನೋಡಿರಿ ಕರ್ಣ ಅವರೇ ಫೋನ್ ಮಾಡ್ತಾರೆ ಜಪಾನಿಂದ ಅಥವಾ ನಮ್ಮ ಡೆಲ್ಲಿಯಿಂದ ಏನೋ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಎಲ್ಲ ಬೇಡ, ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನ ಜೊತೆಗೆ ಇರಲಿ. ಜೊತೆಗೆ ನಾಳೆ ಬಂದು ಮದರ್ಸ್ ಡೇ, ಮಹಿಳಾ ದಿನಾಚರಣೆ. ನನ್ನ ತಾಯಿಗೆ ಮುಖ್ಯವಾಗಿ ನಾನು ಖುಷಿಯಿಂದ ನಾನು ತಾಯಿ ಮನೆ ಹೋಗ್ತಾಯಿದ್ದೀನಿ. ಒಳ್ಳೆ ಹೋಗಿ ತಾಯಿಗೆ ಆಶೀರ್ವಾದ ಪಡ್ಕೊಂಡು ತಂದೆಯ ಒಂದು ಬಲ ತೊಗೊಂಡು, ಈ ತಂದೆಯ ಬಲ ತಾಯಿಯ ಒಂದು ಆಶೀರ್ವಾದ ಜೊತೆಗೆ ನನ್ನ ಮೇಲೆ ನನ್ನ ಜೊತೆಗೆ ಇರ್ತಕ್ಕಂಥ ಆ ನನ್ನ ಮನೆ ದೇವರ ಜೊತೆ ಕರ್ಕೊಂಡು ಸದಾ ಈ ನಿಮ್ಮ ಸೇವೆಯಲ್ಲಿ ತೊಡಗಿಕೊಂಡು ಇನ್ನೂ ಹೆಚ್ಚಿನಾಗಿ ನನಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಕೇಳ್ಕೊತೀನಿ.